ಇದೇ ಫಸ್ಟ್ ಟೈಮ್ ಮಾತಾಡಕತ್ತೀನಿ. ಮಾನ್ಯ ಅಧ್ಯಕ್ಷರು, ಇದೇ ಸರ್ತಿ ಅವಕಾಶ ಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದಗಳು. ಅಲ್ಲ, ಅವ್ರು ಕೇಳಿದೆ ಇವತ್ತು ರಾತ್ರಿ 11 ಗಂಟೆಗೆ. ನನ್ನ ಪ್ರಶ್ನೆ, NHMನಲ್ಲಿ ಲ್ಯಾಬ್ ಟೆಕ್ನಿಷಿಯನ್, ಸ್ಟಾಫ್ ನರ್ಸು ಹಾಗೂ ಆಯುಷ್ ಡಾಕ್ಟರ್ಗಳಿಗೆ ಕಾಯಂಗೊಳಿಸುವಂತಹದ್ದು ನಾನು ಪ್ರಸ್ತಾವನೆಯನ್ನು ಕೊಟ್ಟಿದ್ದೆ. ತಾವು NHMನಲ್ಲಿ ಇರುವುದರಿಂದ ಅದನ್ನು ಕಾಯಂಗೊಳಿಸ್ಲಿಕ್ಕೆ ಆಗುದಿಲ್ಲ ಅಂತ ಮಾತನ್ನು ಹೇಳಿದ್ರಿ. ಆದ್ರೆ ಇಲೆಕ್ಷನ್ ಮ್ಯಾನಿಫೆಸ್ಟೋದಲ್ಲಿ ಏನು 5 ಗ್ಯಾರಂಟಿಗಳು ಕೊಟ್ರಿ, ಆ ಗ್ಯಾರಂಟಿ ಒಳಗೆ ಇದನ್ನೂ ಒಂದಿತ್ತು. ಸನ್ಮಾನ್ಯ ಆರೋಗ್ಯ ಸಚಿವರು, ಉಪಮುಖ್ಯಮಂತ್ರಿಗಳು ಅವ್ರು ಸ್ಟ್ರೈಕ್ ಮಾಡಾಗ ಅಲ್ಲಿ ಹೋಗಿ ನಾವು ನಿಮಗೆ ಕಾಯಂಗೊಳಿಸ್ತೀವಿ ನಮ್ಮ ಸರ್ಕಾರ ಬಂದ್ರನಂತ ಮಾತನ್ನು ಹೇಳಿದ್ರು. ಇವತ್ತಿನ ದಿವಸ 26,000 ಜನ ಈ ತರ ನೌಕರದಾರಿದ್ದಾರೆ. ಅವ್ರಿಗೆ ನ್ಯಾಯ ಕೊಡುವಂತದ್ದು ಇವತ್ತ ನಾನು ಟೀಕೆ ಮಾಡಕತ್ತಿಲ್ಲ, ವಿರೋಧ ಪಕ್ಷ ಅದು ಇದು ಏನೂ ಇಲ್ಲ. ಆದ್ರೆ ನನ್ನ ಮನವಿ ಏನಂದ್ರ, ಅವರು ಕೆಲಸ ಮಾಡಕತ್ತಿ ಈಗ ಅಂದಾಜು ಒಂದು 20-25 ವರ್ಷ ಆಯ್ತು. ಅಲ್ಲಿ ಏಜ್ 50 ವರ್ಷ ಆಗ್ಯಾವ ಅವರಿಗೆ. ಇವತ್ತಿನ ತನ ಅವ್ರಿಗೆ ಇರುವಂತ ಪಗಾರ 18ರಿಂದ 20 ಸಾವಿರ. 18ರಿಂದ 20 ಸಾವಿರ ಒಳಗ ಅವ್ರ ಕುಟುಂಬ ನಿರ್ವಹಣೆಯನ್ನ ಮಾಡ್ಲಕ್ ಆಗ್ತಾ ಇಲ್ಲ ಅಧ್ಯಕ್ಷರೇ. ಅದಕ್ಕೆ ನಾ ದಯವಿಟ್ಟು ತಮ್ಮಲ್ಲಿ ಮನವಿ ಮಾಡ್ತೀನಿ, ಈ ಪ್ರೈವೇಟ್ ವೈದ್ಯಕೀಯ ಕಾಲೇಜುಗಳಲ್ಲಿ ಏನು ಹೊರ ಗುತ್ತಿಗೆ ಮೇಲೆ ತಗೋತಾರಲ್ಲ ನೌಕರದಾರಿಗೆ, ಗೊತ್ತಿದೆ ಸಬ್ಜೆಕ್ಟ್ ಅಲ್ಲಿ, 1 ಮಿನಿಟ್ ಇಂಪಾರ್ಟೆಂಟ್, ಹೊರ ಗುತ್ತಿಗೆ ಮ್ಯಾಗ ಏನ್ ತಗೋತಾರಲ್ಲ ಅವರಿಗೆ ಬೇಸಿಕ್ಕಿನ 100 ರೂಪಾಯಿ ಕಡಿಮೆ ಮಾಡಿ ಕೊಡುವಂತದ್ದು ಒಂದು ಕಾರ್ಯಕ್ರಮವನ್ನ ಮಾಡ್ತಾ ಇದ್ದಾರೆ. ಅದೇ ರೀತಿ ಇವರಿಗೆ ಪಗಾರ ಗುತ್ತಿಗೆ ಆಧಾರ ಏನೈತಲ್ಲ ಅದನ್ನ ಗುತ್ತಿಗೆ ಪಗಾರ ಆದ್ರೂ ಹೆಚ್ಚು ಮಾಡುವಂತ ಕೆಲಸ ಮಾಡ್ಬೇಕಂತೇಳಿ ತಮ್ಮಲ್ಲಿ ಮನವಿಯನ್ನು ಮಾಡ್ತೀನಿ ಅಧ್ಯಕ್ಷರೇ. ಓಕೆ, ಇನ್ನೊಂದು ತಮ್ಮಲ್ಲಿ ಇನ್ನೊಂದು ಮನವಿ, ತಮಗೆಲ್ಲ ಗುರ್ತಿರ್ಲಿ, ಏನೊಂದು ಉತ್ತರ ಬರ್ತೈತಂದ್ರ NHMನಲ್ಲಿ ನಾವು ಕಾಯಂಗೊಳಿಸ್ಲಿಕ್ಕೆ ಆಗುದಿಲ್ಲ ಅಂತ ಮಾತನ್ನು ಹೇಳ್ತಾರ. ಆದ್ರ ಇವತ್ತಿನ ದಿವಸ ನಾನು ಸದನ ಗಮನ ಸೆಳೆಯಲಿಕ್ಕೆ ಬಯಸ್ತೀನಿ. ತಾವು ಪಂಜಾಬ್, ಒರಿಸ್ಸಾ, ಸಿಕ್ಕಿಂ, ಹಿಮಾಚಲ, ಮಣಿಪುರ ಹಾಗೂ ಬೇರೆ ಮಹಾರಾಷ್ಟ್ರದಲ್ಲಿ ಸಹಿತ ಕಾಯಂಗೊಳಿಸ್ತೀವನ್ನಂತದ್ದು ಈಗಾಗಲೇ ಮಾಡಿದಾರ ಅಧ್ಯಕ್ಷರೇ. ಈಗ ಉಳಿದ ರಾಜ್ಯದಲ್ಲಿ ಇದನ್ನ ಕಾಯಂಗೊಳಿಸಿದಾರೆ ಇವರಿಗೆ. ಅದಕ್ಕೆ ದಯವಿಟ್ಟು ತಾವು ನ್ಯಾಯ ಒದಗಿಸ್ಬೇಕು ಹ್ಯುಮ್ಯಾನಿಟಿ ಬೇಸಿಸ್ ಮ್ಯಾಗ. ಯಾಕಂದ್ರೆ 26,000 ಕುಟುಂಬಕ್ಕೆ ನೀವು ನ್ಯಾಯ ಕೊಟ್ಟಂಗ ಆಗ್ತದೆ. ಅದೇ ರೀತಿ ತಮ್ಮ ಇಲೆಕ್ಷನ್ ಮ್ಯಾನಿಫೆಸ್ಟೋನು ಅದು ಒಂದು ಗ್ಯಾರಂಟಿ ಈಡೇರಿಸಿದಂಗ ನಾ ಹೇಳಿಕ್ ಬಯಸ್ತೀನಿ. ಅದೇ ರೀತಿ ಇನ್ನೊಂದು ಏನಂದ್ರ, ಈ NHMದಲ್ಲಿ 60% ಸೆಂಟ್ರಲ್ ಗೌರ್ಮೆಂಟ್, 40% ರಾಜ್ಯ ಸರ್ಕಾರದಿಂದ ಒದಗಿಸ್ತೀವನ್ನಂತ ಮಾಹಿತಿ ಕೊಡ್ತೀರಿ ನೀವು. ಅದು ಎಷ್ಟು ಅನುದಾನ ಬತ್ತು ಏನನ್ನಂತ ಅದು ಮಾಹಿತಿನೂ ಸಹಿತ ನನಗೆ ಒದಗಿಸ್ಬೇಕಂತೇಳಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಲಿಕ್ಕೆ ಬಯಸ್ತೀನಿ ಅಧ್ಯಕ್ಷರೇ. 2 ವರ್ಷದ ಒಮ್ಮೆಲೆ ಕೇಳಿ. ಮಾನ್ಯ ಸಭಾಧ್ಯಕ್ಷರೇ ಕೂತ್ಕೊಳ್ಳಿ. ಆಮೇಲೆ ಮಾನ್ಯ ಸಭಾಧ್ಯಕ್ಷರೇ, ನೀವು ಕೇಳಿದ್ರೆ ಉತ್ತರ ಕೇಳಿದ್ರೆ ಹೇಳ್ಬೋದು. ಸಚಿವರೇ, ಅಧ್ಯಕ್ಷರೇ, ಸರ್ ಇನ್ನೊಂದು ಲಾಸ್ಟ್ 1 ಮಿನಿಟ್. ಇಲ್ಲ, ಎರಡು ಅಸಲು ಬಡ್ಡಿ ಎಲ್ಲ ಈಗಾಗಲೇ ಲ್ಯಾಬ್ ಟೆಕ್ನಿಷಿಯನ್ ಪೋಸ್ಟ್ ಟೋಟಲ್ ಇರುವಂತದ್ದು 3,751. ಈಗ ವರ್ಕಿಂಗ್ ಕಾಯಂಗೊಳ್ಳದಂತ ಅದಕ್ಕೆ ಈಗ ವರ್ಕಿಂಗ್ ಇರುವಂತದ್ದು 1,383. ಆದ್ರ ವೇಕೆನ್ಸಿ ಇರುವಂತದ್ದು 1,431 ಅಧ್ಯಕ್ಷರೇ. ಈಗೇನು ಗುತ್ತಿಗೆ ಆಧಾರ ಮೇಲೆ ಅದಾರಲ್ಲ ಅವರು 1,381 ನ್ಯಾಯ ಒದಗಿಸಿದಂಗ ಆಕೈತೇನ ಅಂತ ಮನವಿಯನ್ನು ಮಾಡುತ್ತಾ ತಾವು ಹೇಳ್ಬೇಕು. ಸದ್ಯ ಕಾಯಂ ತಾವು ಕೂಡ ಆರೋಗ್ಯ ಸಚಿವರ ಕೆಲಸ ಮಾಡಿದಿರಿ, ತಮಗೆ ಸಂಪೂರ್ಣ ಮಾಹಿತಿ ಇದೆ. ಏನಂದ್ರೆ ಈ NHM ಏನಿದೆ ಇದೊಂದು ಗವರ್ಮೆಂಟ್ ಆಫ್ ಇಂಡಿಯಾ ಪ್ರೋಗ್ರಾಮು, ಇದು ಸಹಭಾಗಿತ್ವದಲ್ಲಿ ಆಗ್ತದೆ. ಹಾಗಾಗಿ ಇದು ಕಾಂಟ್ರಾಕ್ಚುಯಲ್ ಬೇಸಿಸ್ ಮೇಲೆ, ಇದು ಯಾವುದೇ ಒಂದು ಕೇಂದ್ರ ಸರ್ಕಾರದ ಒಂದು ಕಾರ್ಯಕ್ರಮ ನಾವು ಅನುಷ್ಠಾನಗೊಳಿಸಬೇಕಾದ್ರೆ ಅದಕ್ಕೆ ಮಾನದಂಡವನ್ನು ಕೇಂದ್ರ ಸರ್ಕಾರವೇ ಕೊಡ್ತದೆ. ಕೇಂದ್ರ ಸರ್ಕಾರದ ಅದು ಮಾರ್ಗಸೂಚಿ ಅನ್ವಯ ನಾವು ಮಾಡ್ತಾ ಇದ್ದೀವಿ. ಕೇಂದ್ರ ಸರ್ಕಾರ ಇವ್ರಿಗೆ ಕಾಯಂಗೊಳಿಸಿ ಅಂತಂದ್ರೆ ದುಡ್ಡು ಕೊಡ್ತೀವಿ ಅಂದ್ರೆ ನಮ್ದೇನು ಅಭ್ಯಂತರ ಇಲ್ಲ ಮಾನ್ಯ ಅಧ್ಯಕ್ಷರೇ. ಈಗ ಸದ್ಯಕ್ಕೆ ಇದರಲ್ಲಿ ಅವಕಾಶ ಇಲ್ಲ ಅಂತಕ್ಕಂಥ ಬಹಳ ಸ್ಪಷ್ಟವಾಗಿ ಹೇಳಿದೀವಿ. ಆದ್ರೆ ಇವರು ಬಹಳ ವರ್ಷದಿಂದ ಕೆಲಸ ಮಾಡ್ತಾ ಇರೋದಂತೂ ನಿಜ ಇದೆ. ಇವ್ರು ಇನ್ನೊಂದು ಕೇಳಿದ್ದಾರೆ, ಏನಂತಂದ್ರೆ ಇದು ವೈದ್ಯಕೀಯ ಶಿಕ್ಷಣ ಇಲಾಖೆಯಲ್ಲಿ ಕಾಲೇಜ್ಗಳಲ್ಲಿ ಅವರಿಗೆ ಕಾಂಟ್ರಾಕ್ಚುಯಲ್ ತಗೊಂಡಿದ್ರೆ ಆ ರೀತಿ ಇದು ಬೇರೆ ಅದು ಬೇರೆ ಇದೆ ಮಾನ್ಯ ಅಧ್ಯಕ್ಷರೇ. ಹಾಗಾಗಿ ಅಲ್ಲಿನೂ ಕೂಡ ಹೊರಗುತ್ತಿಗೆ ಆಧಾರದ ಮೇಲೂ ಕೂಡ ಬಹಳಷ್ಟು ಜನ ಕೆಲಸ ಮಾಡ್ತಾ ಇದ್ದಾರೆ. ಎಲ್ರಿಗೂ ಕೂಡ ಕಾಂಟ್ರಾಕ್ಚುಯಲ್ ಅಲ್ಲಿ ತಗೊಳಕ್ಕೆ ಆಗಿಲ್ಲ.
ಅಲ್ಲಿ ಕೆಲವು ಜನ ಕಾಂಟ್ರಾಕ್ಚುಯಲ್ ಇದ್ದಾರೆ, ಕೆಲವು ಹೊರಗುತ್ತಿಗೆಯಲ್ಲಿದ್ದಾರೆ. ಅವ್ರ ಹೌದು. ಅವಶ್ಯಕತೆ ಅನುಗುಣವಾಗಿ ಅವ್ರ question ಎಲ್ಲಿಂದ ಹಣ ಸ್ವಲ್ಪ ಬರ್ತಾ ಇದೆ ಅದರ ಮೇಲೆ ಆಗಿದೆ ಮಾನ್ಯ ಅಧ್ಯಕ್ಷರೇ. ಅದು ಕೇಂದ್ರ ಸರ್ಕಾರದ ಯೋಜನೆ ಆಗಿರೋದ್ರಿಂದ ನಮ್ಮ ಕೈ ಕಟ್ಟಾಕಿದ್ದಾರೆ. ಅವರೇ ಮಾರ್ಗಸೂಚಿ ಕೊಡೋದ್ರಿಂದ ಅವರು ಒಂದ್ ವೇಳೆ ಆ ರೀತಿ ಡೈರೆಕ್ಷನ್ ಕೊಟ್ರೆ ನಾವು ಸರ್ಕಾರ ಅಧ್ಯಕ್ಷರೇ, ತಮ್ಮಲ್ಲಿ ಒಂದು ಮನವಿಯನ್ನು ಮಾಡ್ಲಿಕ್ಕೆ ಬಯಸ್ತೀನಿ. ಈಗಾಗಲೇ ಇದು ಕೇಂದ್ರ ಸರ್ಕಾರದ ಮೇಲೆ ರಾಜ್ಯ ಸರ್ಕಾರ ಹಾಕೋದು, ರಾಜ್ಯ ಸರ್ಕಾರದ ಮೇಲೆ ಕೇಂದ್ರ ಹಾಕೋದು ಬೇಡ. ಮಾನವೀಯತೆ ದೃಷ್ಟಿಯಿಂದ ಈಗ ಉಳಿದ ರಾಜ್ಯದಲ್ಲಿ ನೋಡಿ, ಕಾಯಂಗೊಳಿಸಿದ್ದಾರೆ. ಶಾಸನ ಹೇಳಿ, ಈ ಅಲ್ಲ, ಕಾನೂನಿಗೆ ಮಾನ್ಯತೆ ಉಳಿದ ಅಂತ ಇಲ್ಲ. ರಾಜ್ಯದಲ್ಲಿ ಇವ್ರನ್ನ ಕಾಯಂಗೊಳಿಸಿದ್ದಾರೆ. ಆ ರಾಜ್ಯಗಳ ಹೆಸರನ್ನು ತಮಗ ನಾನು ವ್ಯಕ್ತಪಡಿಸಿದ್ದೀನಿ. ಅದಕ್ಕೆ ತಾವು ಪುನಃ ಪರಿಶೀಲನೆ ಮಾಡಿ ಸರ್ಕಾರ ಮನಸ್ಸು ಮಾಡಿದ್ರ ಅಟ್ಲೀಸ್ಟ್ ಆ ಬೇಸಿಕ್ ಏನ್ ಸ್ಯಾಲ್ರಿಕಿನ್ನ ಕಮ್ಮಿ ಮಾಡಿ ಕೊಡುವಂತದ್ದು ಪ್ರೈವೇಟ್ ಯಾಕಂದ್ರೆ 18ರಿಂದ 20 ಆಯ್ತು, ಗೊತ್ತಾಯ್ತು. ಸಾವಿರ ಕುಟುಂಬ ಹೆಂಗೆ ನಡೆಸಬೇಕು ಹೇಳಿ. ಓಕೆ, ದಯವಿಟ್ಟು ಇದನ್ನ ಪರಿಶೀಲನೆ ಮಾನ್ಯ ಮಾಡಿ. ಅಧ್ಯಕ್ಷರೇ, At least ಆಯ್ತು. ಅದನ್ನಾರು ಬೇಡ, ಚಂದ್ರ, ಮಾಡುವಂತ ಈಗಲೇ ಕೆಲ್ಸ late ಆಯ್ತು. ಆಗ್ಬೇಕನ್ನಂತ ಬೇಡ 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 ಮಾಡ್ಲಿಕ್ಕೆ ಬೇಡ, ಬಯಸ್ತೀನಿ. finish it. ಬೇಡ, ನಮ್ಗೆ ಗೊತ್ತಿದೆ NHM ಏನಂತ ಹೇಳಿ. ಡಾಕ್ಟರ್ಸ್ ಬಗ್ಗೆ ಹೇಳ್ತಾ ಇದ್ರಿ. ಮಾನ್ಯ ಬೇಡ, ಅಧ್ಯಕ್ಷರೇ, ಸಚಿವರೇ. ಈಗ ಮತ್ತೆ ಕೋವಿಡ್ನಾಗ ಇವರು ಸೇವೆಯನ್ನು ನೀವು ತಗೊಂಡಿದ್ರಿ ಅಧ್ಯಕ್ಷರೇ. ಕೋವಿಡ್ ಸಮಯದಲ್ಲಿ ಇವರು ಹೆಚ್ಚಿಗೆ ಕೆಲಸವನ್ನ ಮಾಡಿದಾರೆ. ಪಾಪ ಅದನ್ನಾದ್ರೂ ಪರಿಗಣಿಸಿ ಇವರಿಗೆ ನ್ಯಾಯ ಕೊಡುವಂತ ಕೆಲಸ ಆಗ್ಲತ್ತಿ ತಮ್ಮಲ್ಲಿ ಮನವಿಯನ್ನು ಮಾಡ್ತೀನಿ. ಓಕೆ, ಅಧ್ಯಕ್ಷರೇ, ಈಗ ಕೂತ್ಕೊಲಿಕ್ಕೆ ಏನ್ ಕೊಡ್ಬೇಕು ನಿಮ್ಗೆ ನಾನು? ಸದಸ್ಯರ ಕಳಕಳಿ ನಾನು ಅರ್ಥ ಆಗುತ್ತೆ. ಯಾಕಂದ್ರೆ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಇವತ್ತು ಬಹಳ ವರ್ಷಗಳಿಂದ ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಇದು ಸತ್ಯವಾಗಿರ್ತಕ್ಕಂಥ ಮಾತು. ಅದರಲ್ಲಿ ಯಾವುದು ಅಳಗಳಿರ್ತಕ್ಕಂಥ ಪ್ರಶ್ನೆನೇ ಇಲ್ಲ. ಅವರಿಗೆ ಈಗ ಅವ್ರು ಹೇಳಿದ ಪ್ರಕಾರ ಬೇರೆ ಬೇರೆ ರಾಜ್ಯಗಳಲ್ಲಿ ಅವ್ರಿಗೆ ಕಾಯಂಗೊಳಿಸಿದ್ದಾರೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅದನ್ನು ಮಾಹಿತಿ ನಾನು ತರಿಸ್ಕೊಂಡು ಇವರಿಗೆ ಆರೋಗ್ಯ ಸಚಿವರಿಗೆ ಕೂಡ ಈ ರೀತಿ ಬೇರೆ ರಾಜ್ಯಗಳಲ್ಲಿ ಯಾವ ಮಾನದಂಡದ ಮೇಲೆ ಮಾಡಿದ್ದಾರೆ ಅಥವಾ ಕೇಂದ್ರ ಸರ್ಕಾರ ಅವ್ರಿಗೆ ಏನಾದರೂ ಸಹಕಾರ ಕೊಟ್ಟಿದೆಯಾ? ಯಾಕಂದ್ರೆ ಕೇಂದ್ರ ಸರ್ಕಾರ ಏನೇನು ಮಾಡ್ತಾರೆ, ಒಂದು ರಾಜ್ಯಕ್ಕೊಂದು ಮಾಡ್ತಾರೆ. ಹಾಗೇನಾದ್ರೂ ಕೇಂದ್ರ ಸರ್ಕಾರ ಬೇರೆ ರಾಜ್ಯಗಳಲ್ಲಿ ಅವರಿಗೆ ಅನುದಾನ ಒದಗಿಸಿ ನಮಗೆ ಕೊಟ್ಟಿಲ್ಲ ಅಂದ್ರೆ ನಾವು ಕೂಡ ಕೇಳಬಹುದು. ಆ ರೀತಿ ಅದು ಮಾಹಿತಿಯನ್ನ ತರಿಸ್ಕೊಂಡು ರಾಜ್ಯಗಳ ಆರೋಗ್ಯ ಸಚಿವರಿಗೆ ಇದ್ರ ಬಗ್ಗೆ ಸಹಾನುಭೂತಿಯಿಂದ ಪರಿಗಣಿಸಲಿಕ್ಕೆ ಪಂಜಾಬ್ ಮಹಾರಾಷ್ಟ್ರ ಕಡೆ ಎಲ್ಲ ಕೊಟ್ಟಿದ್ದಾರೆ ಅಂತ ಅದನ್ನ ಮಹಾರಾಷ್ಟ್ರ ಆಯ್ತು, ಅದನ್ನ ಪರಿಶೀಲಿಸ್ತಾರೆ ಅಂತ ಹೇಳಿದ್ರೆ- ಪಂಜಾಬ್, ಬೇಡ, ಚಂದ್ರ, ಹೆಲ್ತ್ ಕೇಳಿ ನಮ್ಗೆ ಗೊತ್ತಿದೆ ಇದೆಲ್ಲ. NHM ಸಬ್ಜೆಕ್ಟ್ ಗೊತ್ತಿದೆ ಅಲ್ಲ, ಬೇರೆ ಕೇಳಿದ್ದಾರೆ. ಆಯ್ತಾ ಸರ್?